₹20 ಪಾನಿಪುರಿಗೆ. ಇದಕ್ಕೆ ಹಾಕಿ ರಘು ಬರ್ತಡೆ ಪಾನಿಪುರಿ. ನಂಗೆ ಕಮೆಂಟ್ಸ್ ಬರುತ್ತಲ್ಲ 1 ಮಂತ್ ಆದ್ಮೇಲೆ ಹೆಂಗ್ ಕಾಣಿಸುತ್ತೆ ತೋರಿಸಿ ಅಂತ. ಇಲ್ಲಿ ನೋಡಿ, ತುಂಬಾ ವಿಗರಸ್ ಆಗಿ ಮಾಡಬಾರ್ದು, ತುಂಬಾ ಡಿಸ್ಟರ್ಬ್ ಮಾಡಬಾರ್ದು. ತುಂಬಾ ಸ್ವೆಟ್ ಬರ್ತಾ ಇದೆ ಅವನಿಗೆ, AC ಇದು ಸ್ವೆಟ್ಟಿಂಗ್. ಇಟ್ಸ್ ಸೋ ನ್ಯಾಚುರಲ್. ಬ್ಯಾಲ್ ನೀರು ಬರ್ತಾ ಇದೆ. ರಿಜಿಲ್ ಭಾಷೆಲಿ ಹೇಳ, ಆಬ್ವಿಯಸ್ಲಿ ಹೇರ್ ವೇಸ್ ಸಲೂನ್ಗೆ ಬರ್ಬೇಕು ನೀವು. ಅಲ್ಲ, ನೀವ್ ಯಾವ್ದು ಹಾಕ್ಸ್ಕೊಂಡು ಡ್ಯಾಮೇಜ್ ಆಗಿರೋದು ಇವಾಗ? ನಿಮಗೆ ಅದೇ ಬ್ಲಾಕ್ ಕಲರ್ ಹಾಕೊಂಡು ಡ್ಯಾಮೇಜ್ ಆಗಿದೆ. ಅಲ್ಲ ಸರ್, ಯಾವ ಬ್ರ್ಯಾಂಡ್ ಅದು? ಅದೇ ಮಿರ್ಕಲ್ಸ್ ಇದು ಹಾಕೊಂಡಿರೋದಾ? ಹಂಗಿದ್ರೆ ಇದು ನಿಮ್ಗೆ ಆಗ್ ಬರಲ್ಲ. ಬೇರೆ ಯಾವ್ದು ಚೆನ್ನಾಗಿರುತ್ತೆ ನೋಡಿ. ಲೋರಿಯಲ್ ಹಾಕೋಬಹುದು. ಲೋರಿಯಲ್ इनको वो डाल के हेयर फॉल हो गया है. ಲೋರಿಯಲ್ ಕೈ ಬರ ಒಳ್ಳೆ ಸರ್. ಚೆನ್ನಾಗಿರುತ್ತೆ. ನೋ ಅಮೋನಿಯಾ. ಅದು ವಿತ್ ಅಮೋನಿಯಾನಾ? ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಹೋಗಿದ್ದೆ. ನಾನು ಯಾವತ್ತೂ ಕಲರ್ ಹಾಕ್ಸಿಲ್ಲ, ಅಲ್ಲೇ ಫಸ್ಟ್ ಹಾಕ್ಸಿದ್ದು 2 ಮಂತ್ಸ್ ಬ್ಯಾಕ್. 2 ಮಂತ್ಸ್ ಇಂದ ಕಲರ್ ಹಾಕಿಲ್ವಾ? ನನ್ನ 25 ವರ್ಷ ಸರ್ವಿಸಲ್ಲಿ ಹಾಕಿಲ್ಲ, 27 ವರ್ಷ ಸರ್ವಿಸ್. ಅಂದರೆ ಇಲ್ಲಿ ಸ್ಟಾರ್ಟಿಂಗ್ ಇಲ್ಲಿ ಏರ್ ಜಾಸ್ತಿ ಕಲರಿಂಗ್ ಏರ್. ಬಟ್ ನಿಮಗೆ ತುಂಬಾ ಗ್ರೇ ಹೇರ್ ಇದೆಯಲ್ಲ, ಅದಕ್ಕೋಸ್ಕರ ಆಗ್ತಾ ಇರೋದು. ಈಗ ಲಾರಿಯಲ್ ಮಾಡಿಸ್ಕೊಳ್ಳಿ. ಇದು ಮಾಡ್ತೀವಿ ನಂಬರ್ 3. ಓಕೆ, ಪ್ಯೂರ್ ಬ್ಲ್ಯಾಕ್ ಬೇಡವಾ? 1 ನಂಬರ್ 3 ನಂಬರ್ 3 ನಂಬರ್ 1 ಅಷ್ಟೇ ಗ್ರೇ ಹೇರ್ ಕವರ್ ಮಾಡೋದು, ಇನ್ನು ಯಾವುದು ಗ್ರೇ ಹೇರ್ ಕವರ್ ಮಾಡಲ್ಲ. ಓಕೆ, ನಂಬರ್ 1 ಹಾಕೊಳ್ಳಿ. ಗ್ರೇ ಹೇರ್ಕಿಂತ ವೈಟ್ ಹೇರ್ ಸರ್ ಜಾಸ್ತಿ. ಅದೇ ನಾವು ಈ ವೈಟ್ ಹೇರ್ ಅಂದಿಲ್ಲ ನಾನು ಅಷ್ಟೇ, ಅದು ಗ್ರೇ ಹೇರ್. ನಾವು ಸಲೂನ್ ಲ್ಯಾಂಗ್ವೇಜ್ ಅಲ್ಲಿ ಗ್ರೇ ಹೇರ್ ಅಂತೀವಿ ಅದನ್ನ, ವೈಟ್ ಹೇರ್. ಒನ್ ನಂಬರ್ 1 ಹಾಕದ ನೋಡಿ, ಯಾವ್ದು ಕಂಫರ್ಟಬಲ್ ಆಗುತ್ತೆ ಚೆನ್ನಾಗಿರುತ್ತೆ 1 ಹಾಕೊಳ್ಳಿ. ಇದಕ್ಕೆ ಡಿಫ್ರೆನ್ಸ್? ಇದು ಪಿಚ್ ಡಾರ್ಕು, ಇದು ಸ್ವಲ್ಪ ಡಾರ್ಕು. ಕಲರ್ ಹಾಕಿದೀವಿ ಅಂತ ಇದು ಗೊತ್ತಾಗುತ್ತೆ, ಇದು ಗೊತ್ತಾಗಲ್ಲ. ಇದನ್ನ ಹಾಕಿ ಹಂಗಿದ್ರೆ ಕಲರ್ ಹಾಕಿದೀವಿ ಅಂತ ಗೊತ್ತಾಗಲ್ಲ. ಸರಿ ಸರ್, ಫುಲ್ ಡಾರ್ಕ್ ಆದ್ರೆ ಕಲರ್ ಹಾಕಿದೀವಿ ಅಂತ ಗೊತ್ತಾಗುತ್ತೆ. ಓಕೆ ಸರ್. ಹಾಕ್ಬಿಟ್ಟು ಡೈಲ್ಯೂಟ್ ಮಾಡಬೇಕು. ನೀರು ಹಾಕಿದ ತಕ್ಷಣ ಏನಾಗುತ್ತೆ, ನೀರಲ್ಲಿ ಫಸ್ಟ್ ಕಾಂಟ್ಯಾಕ್ಟ್ ಬರುತ್ತೆ, ಆಮೇಲೆ ಅದು ತೆಳು ಆಗುತ್ತೆ. ಅದನ್ನ ನೀವು ಆಲ್ ಓವರ್ ದ ಸ್ಕ್ಯಾಲ್ಪ್ ಹೇರ್ ಹಾಕೊಂಡು ನಾರ್ಮಲ್ ಆಗಿ, ಇವಾಗ ಶಾಂಪು ಹೆಂಗ್ ಮಾಡ್ಕೋತೀರಾ ಹಂಗೆ ಮಾಡ್ಕೊಳ್ಳಿ. ತುಂಬಾ ವಿಗರಸ್ ಆಗಿ ಮಾಡಬಾರ್ದು, ತುಂಬಾ ಡಿಸ್ಟರ್ಬ್ ಮಾಡಬಾರ್ದು. ಹಿಂಗೆ ಹೇರ್ ತಗೊಂಡ್ರೆ ಹಿಂಗೆ ಮಾಡೋದು. ಆ್ಯಂಡ್ ದೆನ್ ವಾಟರ್ ವಾಶ್ ಔಟ್ ಮಾಡಿಬಿಡಿ ಇದನ್ನ. ಇದಾಯ್ತಾ? ದೆನ್ ಯು ಟೇಕ್ ದಿಸ್ ಮಾಸ್ಕ್ನ ಇಷ್ಟು ತಗೊಳ್ಳಿ. ಅದೇ ವೆಟ್ ಹೇರು, ಶಾಂಪು ಹಾಕಿ ತೊಳೆದಿರ್ತೀವಿ ಆ ಹೇರ್ನ, ಅದೇ ವೆಟ್ ಹೇರ್ಗೆ ಮಾಸ್ಕ್ ತಗೊಳ್ಳಿ, ಡಿವೈಡ್ ಮಾಡ್ಕೊಳ್ಳಿ. ನೋಡಿ, ಹಿಂಗೆ ಮಿಕ್ಕಿದ ಹಿಂಗೆ, ಇಲ್ಲಿಗೆ ಮಾತ್ರ ಡೈರೆಕ್ಟಾಗಿ ಹಾಕಬಾರ್ದು. ದಿಸ್ ಇಸ್ ನಾಟ್ ಫಾರ್ ಯೋರ್ ಸ್ಕ್ಯಾಲ್ಪ್. ಸುಮ್ಮನೆ ಮಿಕ್ಕಿದಿಲ್ಲ, ಹಿಂಗೆ ಮಾಡಿ ಶೈನ್ ಬಂದ್ಬಿಡುತ್ತೆ. 15 ಮಿನಿಟ್ಸ್ ಬಿಟ್ಬಿಟ್ಟು ನೀರಲ್ಲಿ ವಾಶ್ ಔಟ್ ಮಾಡಿಬಿಡ್ಬೇಕು. ಇಲ್ಲಿ ನೋಡಿ, ಸಾಫ್ಟ್ ಆ್ಯಂಡ್ ಶೈನ್ ಹೇರ್. ಓಕೆ, ದಿಸ್ ಇಸ್ ಅನ್ ಅಡ್ವಾನ್ಸ್ ಥಿಂಗ್ ದನ್ ಕಂಡೀಷ್ನರಲ್ಲಿ ಏನಾಗುತ್ತೆ, ಸ್ವಲ್ಪ ತೆಳುವುದು ಬರುತ್ತೆ, ಸ್ವಲ್ಪ ಪೇಸ್ಟ್ ಥರ ಇರುತ್ತೆ. ಸೊ ದಟ್ ಇಟ್ ವಿಲ್ ನಾಟ್ ಗೋ ಇನ್ ಟು ಯೋರ್ ಸ್ಕ್ಯಾಲ್ಪ್. ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಬೇಕಿದು. 100% ಇದು ನಿಮ್ಮ ಹೇರಿಂದ ಆಚೆ ಹೋಗ್ಬೇಕು. ಮ್ಯಾಮ್, ನಿಮ್ಮ ಹೆಸರು? ಸುನೀತಾ. ಎಸ್ ಮ್ಯಾಮ್, ಸುನೀತಾ ಮ್ಯಾಮ್ ನಮ್ಮ ಹತ್ರ ನ್ಯಾನೋಪ್ಲಾಸ್ಟಿಯಾ ಮಾಡಿಸ್ಕೊಂಡಿದ್ದಾರೆ. ಆಲ್ಮೋಸ್ಟ್ 1 ಮಂತ್ ಆಗಿದೆಯಾ ಮ್ಯಾಮ್? ಎಸ್, 1 ಮಂತ್ ಆಯ್ತು. ಲುಕ್ ಎಟ್ ದ ಶೈನ್. 1 ಮಂತ್ ಆಗಿದೆ. ಅವ್ರ ಕೈಯಲ್ಲಿದೆ ಹೆಂಗ್ ಮೇಂಟೈನ್ ಮಾಡ್ತಾರಂತ. ಅವ್ರು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದಾರೆ ಅಂದ್ರೆ ಇಟ್ಸ್ ಕಮೆಂಡಬಲ್. ಒಬ್ಬೊಬ್ರು ಬರ್ತಿರೋ ಆಯಿಲ್ ಎಲ್ಲ ಡ್ರಿಪ್ ಆಗ್ತಾ ಇರತ್ತೆ. ನ್ಯಾನೋಪ್ಲಾಸ್ಟಿಯಾ ಎಲ್ಲ ಹಾಕೊಂಡ್ ಮಾಡ್ಸಾದ್ಮೇಲೆ ಹಿಂಗೆ ಡ್ರಿಪ್ ಆಗ್ತಾ ಇರತ್ತೆ ಆಯಿಲ್. ಅಷ್ಟು ಆಯಿಲ್ ಹಾಕೊಂಡ್ ಬರ್ತೀರಾ, ಹಿಂಡ್ಬಿಟ್ರು ನನಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ಬಿಟ್ರು, ಡ್ರೈ ಆಗ್ಬಿಟ್ಟಿರುತ್ತೆ. ಆಮೇಲೆ ಅದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಹೇಳಿದ ತರಾನೇ ಮೇಂಟೈನ್ ಮಾಡ್ತಾ ಇದ್ದಾರೆ. ನಂಗೆ ಕಮೆಂಟ್ಸ್ ಬರುತ್ತಲ್ಲ 1 ಮಂತ್ ಆದ್ಮೇಲೆ ಹೆಂಗ್ ಕಾಣಿಸುತ್ತೆ ತೋರಿಸಿ ಅಂತ. ಇಲ್ಲಿ ನೋಡಿ, ಮೇ ಬಿ ನಿಮ್ಗೆ ತುಂಬಾ ಕರ್ಲಿ ಇರ್ಲಿಲ್ಲ ಅಲ್ಲ ಮ್ಯಾಮ್? ಇಲ್ಲ, ನಾರ್ಮಲ್ ನೋಡಿ 100 ಇದೆ ಅವ್ರಿಗೆ. ಇಟ್ಸ್ ಸೋ ನ್ಯಾಚುರಲ್. ನೀವು ಟಚ್ ಮಾಡ್ಕೊಂಡು ನೋಡ್ಕೊತಾ ಇರ್ತೀರಾ ಮ್ಯಾಮ್? ಖಂಡಿತ ಸಾಫ್ಟ್ ಇದೆ ಇವಾಗ್ಲೂ. ಈಗ ಮಾಡಿರೋ ತರ ಇದೆ ನ್ಯಾನೋಪ್ಲಾಸ್ಟಿಯಾ, ಚೆನ್ನಾಗಿ ಬಂದಿದೆ ಮ್ಯಾಮ್. ಹಿಂಗೆ ಮೇಂಟೈನ್ ಮಾಡಿ ಮ್ಯಾಮ್. ಯು ಆರ್ ದ ಬಿಗ್ ಎಕ್ಸಾಂಪಲ್ ಫಾರ್ ಎವ್ರಿಬಡಿ ಹೂ ಇಸ್ ಗೆಟಿಂಗ್ ಡನ್ ನ್ಯಾನೋಪ್ಲಾಸ್ಟಿಯಾ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀವು ಹಿಂಗೆ ಮೇಂಟೈನ್ ಮಾಡಬೇಕು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ವೆಲ್ಕಮ್. ಬರ್ತಡೆ ಪಾನಿಪುರಿ ಕೊಡ್ತಾರೆ. ಇವತ್ತು ಮನೆಯಿಂದ ಪಾನಿಪುರಿ ಮಾಡ್ಕೊಂಡು ಎಲ್ಲ ಸ್ಟಾಫ್ಸ್ಗೂ ತಂದಿದ್ದೀನಿ. ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೆಂಗಿದೆ. ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗಿದೆ ಅಂತ ಹೇಳ್ಬಿಡಿ. ಟೇಸ್ಟ್ ಮಾಡಿ ಹೇಳಿ. ಇದಕ್ಕೆ ಹಾಕಿರೋದು, ಇದಕ್ಕೆ ಹಾಕಿ ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿದೆ ಅಂತ ಹೇಳಿ.
ತುಂಬಾ ಚೆನ್ನಾಗಿದೆ. ದುಡ್ಡು ಕೊಟ್ಟಿದ್ದೀನಿ ಚೆನ್ನಾಗಿದೆ ಅಂತ ಹೇಳಿ ಅನ್ನಕ್ಕೆ. ರೇಖಾ ಹೆಂಗಿದೆ? ಇವ್ರು ತಿಂದಿಲ್ಲ, ತಿನ್ನಿ. ಫಸ್ಟ್ ಇನಾಗ್ರೇಷನ್ ಮಾಡ್ಬೇಕು ಇವರು. ತುಂಬಾ ಚೆನ್ನಾಗಿದೆ. ನಮ್ಮ ಮೇಡಮ್ ಮನೆಯಿಂದ ಮಾಡ್ಕೊಂಡ್ ಬಂದಿದ್ದಾರೆ. ತುಂಬಾ ಚೆನ್ನಾಗಿದೆ. ತಿಂದಿಲ್ಲ ಇನ್ನ, ಇವಾಗ ತಿಂತಾ ಇರೋದು. ಹಂಗೆ ಮಾತೇ ಇಲ್ಲ. ಫುಲ್ ಹಾಕೋಬೇಕು. ಆಗಲ್ಲ ನಮ್ಗೆ. ಹೇಗಿದೆ ಹೇಗಿದೆ? ಬಾಯಲ್ಲಿ ನೀರು ಬರ್ತಾ ಇದೆ. ಪ್ರೀತಮ್ ನೀವು ತಿನ್ನಲ್ವಾ? ಯಾಕೆ? ಫುಡ್ ಪಾಯ್ಸನ್ ಆಗಿದೆಯಾ? ಸಕ್ಕತ್ತಾಗಿದೆ. ಸಲೂನ್ ಕಿಚನ್ ಒಳಗಡೆ ಏನೇನು ಮಾಡ್ತೇವೆ ನೋಡಿ. ಯಾರೋ ತಿನ್ನೋಕ್ಕೆ ಬಂದಿದ್ದಾರೆ ಅನ್ಕೋಬೇಕು. ನಮ್ದಿನ್ನೂ ಆಚೆ ಇನ್ನು ಎಷ್ಟು 5-6 ಜನ ಇದ್ದಾರೆ. ಅಲ್ಲೆಲ್ಲ ಸ್ಟಾಫ್ಸು ಕೆಲಸ ಮಾಡ್ತಾ ಇದ್ದಾರೆ. ಕಾಣಿಸಲ್ಲ ಇಲ್ಲಿಂದ. ಅವ್ರಿಗೆಲ್ಲ ಆಲ್ರೆಡಿ ಅರೇಂಜ್ ಮಾಡಿ ಇಡ್ತಾ ಇದ್ದೀನಿ. ಓಕೆ, ಬಂದು ತಿನ್ನಲಿ ಅಂತ. ಎಲ್ಲಿಂದ ತಂದಿದ್ದು ಪೂರಿ? ಪೂರಿ ನಾನು ಮಾಡಿದ್ದಲ್ಲ, ನನ್ನ ಮೇಲೆ ಹಣೆ ಇಟ್ಟು ಮೋಹನ್ ಥಿಯೇಟ್ರ್ ಹತ್ರ ಎಲ್ಲೋ ತಂದ್ರಂತೆ. ಕ್ರಿಸ್ಪಿ ಆಗಿದೆ, ಚೆನ್ನಾಗಿದೆ. ಅಡ್ರೆಸ್ ಹೇಳೋದಾ ಬೇಡವಾ? ಮೋಹನ್ ಥಿಯೇಟರ್ ಪಕ್ಕನೇ. ಮೋಹನ್ ಥಿಯೇಟರ್ ಇದೆಯಲ್ಲ ಅದ್ರ ಪಕ್ಕನೇ. ನಾನು ಬರೀ ಪೂರಿ ತಿಂತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ. ಪೂರಿ ನಾವು ಮಾಡಿದ್ದಲ್ಲ, ಪಾನಿ ಮತ್ತು ಸ್ಟಫಿಂಗ್ಸ್ ಮಾಡಿದ್ದು ಮಾತ್ರ ನಾವು. ಇದು ಸ್ಟಫಿಂಗ್ಸು, ಆಮೇಲೆ ಪಾನಿ ಮಾಡಿದ್ದು ನಾನು. ತಾಯಿಗೆ ಕೈ ಮುಗಿಸಿ ದೇವ್ರು ಒಳ್ಳೇದು ಮಾಡ್ತಾನೆ. ಎಂಜಾಯ್. ನೆಕ್ಸ್ಟ್ ಯಾರಿದ್ದಾರೆ? ಅಯ್ಯಯ್ಯೋ, ಬಿಸ್ಕೆಟ್ ಬಿ ಖಾಲಿ ನೈನಮ್ಮ ಕಾಗ ಕುಳ್ಳಿಪುಟ್ಟಿ ತಿಂತವಳೆ ತಿನ್ನಲೆ. ಮಿಸ್ಟರ್ ರಾಜುಗೆ ನಾನು ಕೇಳಿದೆ, ನಾನು ಮಾಡಿರೋ ಪಾನಿಪುರಿ ಹೆಂಗಿದೆ? ಕೇಸತ್ತ ಮೇರ ಪಾನಿಪುರಿ ಅಚ್ಚಾ ತಾ ಮೇಡಮ್. ದುಕಾನ್ ಅಂಗಡಿಗಿಂತ ಚೆನ್ನಾಗಿತ್ತಾ? ಅರ್ಥ ಆಯ್ತಾ ನಾನೇನು ಹೇಳಿದೆ ಅಂತ? ಅರ್ಥ ಆಗಿಲ್ಲ. ದುಕಾನ್ ಮೇ ಖಾತೆ ಹೋ ನಾ, ಉಸ್ಸೆ ಅಚ್ಚಾ ತಾ ಉಸ್ಸೆ ಬುರಾ? ಅಚ್ಚಾ ತಾ ಅಚ್ಚಾ ತಾ. ಇನ್ನೊಂದ್ಸತಿ ಮಾಡ್ಕೊಂಬರಲಾ? ಅರ್ಥ ಆಗಿಲ್ಲ ಇನ್ನು. ಅವ್ರಿಗೆ ಬಾರ್ ಕರ್ಕೆ ಲೆಕ್ಕೆ ಆನಾ? ಅವ್ರಿಗೆ ಬಾ. ನೆಕ್ಸ್ಟ್ ಟೈಮ್ ಸಮೋಸ ಮಾಡ್ಕೊಂಬರಲಾ? ತಿನ್ಬಿಟ್ಟು ಮಲ್ಗೋದಲ್ಲ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ಓಕೆ ರಾಜು, ಬಾಯ್. ನಿಮ್ಗೆಲ್ಲರಿಗೂ ಸಲೂನ್ ಬ್ಲಾಗ್ಸ್ ನಂದು. ಸೂರ್ಯ ಮಿಸ್ಟರ್ ಸೂರ್ಯ, ಏನು ಉತ್ತರ ಕೊಡ್ತೀಯ ಇದಕ್ಕೆ? ಪಾನಿಪುರಿ ಬರ ಮೇನೆ. ಬಾರಲ್ಲೋ ತಿನ್ಬಾ. ಏನೋ ಹೇಳ್ತಾ ಇದ್ನಲ್ಲ, ಏನು ಹೇಳ್ತಾ ಇದ್ದೆ ನಾನು? ಮರ್ತೋಯ್ತು. ಹೋಪ್ಫುಲಿ ನೆನಪಾಯ್ತು. ಹೋಪ್ಫುಲಿ ನಿಮ್ಗೆಲ್ಲರಿಗೂ ನಾನು ಸಲೂನ್ ವ್ಲಾಗ್ಸ್ ಮಾಡ್ತಾ ಇರೋದು ಇಷ್ಟ ಆಗ್ತಾಯಿದೆ ಅನ್ಕೋತೀನಿ. ತುಂಬ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಸಲೂನ್ ವ್ಲಾಗ್ಸ್ ಮಾಡ್ತಾ ಇರೋದು. ಇಷ್ಟ ಆಗಿದರೆ ಹೇಳಿ, ಇಷ್ಟ ಆಗಿಲ್ಲ ಅಂದ್ರೂ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಏನಾದರೂ ಕರೆಕ್ಷನ್ ಇದ್ದರೆ ಕರೆಕ್ಷನು ಮಾಡ್ಕೊಳ್ಳೋಣ. ನೋಡಿ ವೆಯ್ಟ್ ಮಾಡ್ತಾ ಇದ್ದಾಳೆ, ಯಾವಾಗ ನಾನು ಬಾಗಿಲು ತೆಗಿತೀನಿ, ಯಾವಾಗ ಅವಳು ಆಚೆ ಬರ್ತಾಳೆ. ಕುಳಿ ಇತ್ತಮ್ಮ ಬಂದು ಈ ಕಡೆ ಬಂದು ಚಿಕನ್ ಬಾ ಆಚೆ ಬಾ. ಏಮ್ಮ ಬೈರೆ ಬಂದು. ಅವಳು ತಿಂದಿಲ್ಲ ಪಾನಿಪುರಿ ಬೇಲ್ಪುರಿ ಮಸಾಲ ಪೂರಿ ಟ್ರಾಲಾಲ. सूर्या पानीपुरी खाओ जाके. ओके. ಬಿಫೋರ್ದು ಒಂದು ಫೋಟೋ. ಮ್ಯಾಮ್ ತೋರಿಸಿ ಮ್ಯಾಮ್ ಕ್ಯಾಮ್ರಾಗೆ.
ಝೂಮ್ ಮಾಡಿ ಅವ್ರದ್ದು ಬಿಫೋರ್ ನೋಡಿ, ನೋಡ್ಕೊಂಬಿಡಿ, ನೋಡೋರೆಲ್ಲ ನೋಡ್ಕೊಂಬಿಡಿ ಬಿಫೋರು. ತಿರುಗಿ ಮ್ಯಾಮ್. ಆಫ್ಟರ್ ಹೆಂಗಿದೆ ನಾನೋಪ್ಲಾಸ್ಟಿ ರಿಸಲ್ಟ್ ಹೇಳಿ. ಲುಕ್ ಎಟ್ ದ ಶೈನ್, ಸ್ಮೂತ್. ಅವ್ರು ಬಂದಾಗ ಏನು ಡ್ರೈ ಇತ್ತು, ಏನು ಫ್ರಿಜ್ ಇತ್ತು. ಅವರು ಒಂದು ಸಲೂನ್ ಓನರು. ಎಲ್ಲಿ ಮ್ಯಾಮ್? ಮಾಗಡಿನಲ್ಲಿ ರನ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ಹೆಂಗೆ ಬಂದಿದೆ ಶೈನ್. ಮ್ಯಾಮ್ ನಿಮ್ಮ ಹೆಸರು? ಶಿಲ್ಪಾ ಮ್ಯಾಮ್. ನಿಮಗೂ ನ್ಯಾನೋಪ್ಲಾಸ್ಟಿಯಾ ಬೇಕಿದ್ರೆ ಆಬ್ವಿಯಸ್ಲಿ ಹೇರ್ ವೇಸ್ ಸಲೂನ್ಗೆ ಬರ್ಬೇಕು ನೀವು. ನಾವು ಮಾಡಿಕೊಡ್ತೀವಿ. ಸ್ಪ್ಲಿಟ್ ಎಂಡ್ಸ್, ಡ್ರೈನೆಸ್, ಫ್ರಿಜ್ಜಿ, ಆಮೇಲೆ ಇನ್ನೊಂದು ಬ್ರೇಕೇಜ್ ಅವೆಲ್ಲ ಏನಾದರೂ ಇದ್ದರೆ ಬನ್ನಿ. ಇಲ್ಲಿ ನೋಡಿ ಹೆಂಗಿದೆ ಶೈನ್. ವಾವ್, ಸಖತ್ತಾಗಿದೆ. ಶ್ಯಾಂಪು ಆ್ಯಡ್ಗೆ ಹೋಗ್ಬೋದು ಮ್ಯಾಮ್ ನೀವು. ಅಷ್ಟು ಚೆನ್ನಾಗಿದೆಯಾ ಮ್ಯಾಮ್? ಖುಷಿ ಆಯಿತಾ ಮ್ಯಾಮ್? ಮುಟ್ಕೊಂಡು ನೋಡಿದ್ರಾ? ಓಕೆ, ಏನಿಲ್ಲ ಮ್ಯಾಮ್. ಹೆಂಗಿದೆ ಮ್ಯಾಮ್ ರಿಸಲ್ಟ್? ಅವ್ರಿಗೂ ಇನ್ನೊಬ್ರು ತುಂಬ ಅರ್ಜೆಂಟ್ ಮಾಡಿದ್ರು, ಅವರೇನು ಅಷ್ಟು ಅರ್ಜೆಂಟ್ ಮಾಡಿಲ್ಲ ನೀವು, ಬಟ್ ರಿಸಲ್ಟ್ ಚೆನ್ನಾಗಿದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. मैं बहुत बिजी हूँ. ಏನೋ ಹೊಟ್ಟೆ ಊರಿಗೆ ಏನೋ ಅಂತ ಪೂರಿ ಇನ್ನೇನು ಅಂತಾರೆ ಯಾವ ಭಾಷೆಯಲ್ಲಿ? ಇವರು ಸಾಮಾನ್ಯ ಮನೋವೈದ್ಯರಲ್ಲ. ಬ್ರೆಜಿಲ್ ಭಾಷೆಯಲ್ಲಿ ಹೇಳ. ಖಾಲೋ ತೋ ಕ್ಯಾ ಪಾನಿ ಹೈ ಉಧರ್ ಲೇ ಲೋ. ಇವ್ನು ಏನು ಗೋಳು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಕ್ಯಾ ಪ್ರಾಬ್ಲಮ್? ತುಂಬಾ ಸ್ವೆಟ್ ಬರ್ತಾ ಇದೆ ಅವನಿಗೆ. AC ಇದು ಸ್ವೆಟ್ಟಿಂಗು. ಜಿಮ್ಗೆ ಹೋಗೋದೇ ಬೇಡ ಏನೋ. ತಿನ್ನು ಖಾಲಿಯಾ ಮೇನೆ. ಅಲ್ಲ, ಪಾನಿಪುರಿ ಕೊಟ್ಟಿದ್ದೀನಿ, 20 ರೂಪಾಯಿ ಆದರೂ ಕೊಡೋದು ಬೇಡ ನನಗೆ? ನನ್ನ ಹತ್ರನೇ ಇಸ್ಕೊತಾವೆ. 20 ರೂಪಾಯಿ ಪಾನಿಪುರಿಗೆ ಕೊಟ್ನಾ ನಿಜವಾಗ್ಲು? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ಇರೋದು ಒಂದು ಟೀನೋ ಕಾಫಿನೋ ಕುಡಿತೀನಿ. ಥ್ಯಾಂಕ್ಸ್ ಮೋನಿಶ್. ಇದು ಕೊಟ್ಟು ಇದ್ರ ಹತ್ರಷ್ಟು ತಗೋತಾ ನೀನು? ತಗೊಳ್ಳೋ ನಂಗೆ ಬೇಡ. बोलो खा लो पूरी इधर ही रहेगा. खा लो. मैंने दिमाग जा रही है खाने में. टुमारो भी खा लो. हाँ टुमारो खा लूंगा. चिकन बनाना जल्दी कर दीजिए. चिकन के लिए पैसे चाहिए. सामान लाना रूम का. ಯಾವಾಗಲೂ ಸಾಯಂಕಾಲ ಬರ್ತಾನೆ ಕೆಲಸ ಆದ್ಮೇಲೆ ಚಿಕನ್ ತರ್ತೀನಿ ಅಂತಾನೆ. ಇವಳು ಚಿಕನ್ ಅಂದ್ರೆ ನೋಡ್ತಾ ಇದ್ದಾಳೆ. ಚಿಕನ್ ತರ್ತೀನಿ ಅಂತ ಹೋಗ್ತಾನೆ, ಆಮೇಲೆ ವಾಪಸ್ ಬರ್ತಾನೆ ಚಿಕನ್ ಸಿಗ್ಲಿಲ್ಲ ಅಂತ. ಇಷ್ಟೊತ್ತಿಗೆ ಚಿಕನ್ ಸಿಗಲ್ವಾ? ರಾತ್ರಿ 8 ಗಂಟೆಗೆ ಸಿಗತ್ತನ್ಸುತ್ತೆ. ಸುಮ್ಮನೆ ಏನೋ ಡೌವಿಂಗ್ಸ್ ಮಾಡ್ತಾನೆ. ಏನ್ ತಪ್ಪು ಮಾಡಿದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ಕಸಾಲ ಅಷ್ಟು ಚೆನ್ನಾಗಿ ಮಾಡ್ತಾನಂತೆ ಚಿಕನ್. ಮಾಡಲೇಬೇಡ ಅಂತ ಇದ್ದಾರೆ ಅಜ್ಜಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಅಲ್ಲ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಇನ್ನೇನಿದೆ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೀವು, ತುಂಬ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ವೀಡಿಯೋಸ್ ಹಾಕ್ಕೋತಾ ಬರ್ತಾಯಿರ್ತೀನಿ, ವೀಡಿಯೋಸು ನೋಡಿ. ಆ್ಯಂಡ್ ಇವತ್ತಿಗೆ ಇಷ್ಟೇ. ನ್ಯಾನೋಪ್ಲಾಸ್ಟಿಯಾ ರಿಸಲ್ಟ್ಸ್ ನೋಡಿದ್ರಿ, ಅಷ್ಟೇ. ಟಯರ್ಡ್ ಆಗಿದೆ, ಮನೆಗೆ ಹೋಗಬೇಕು, ಲೇಟ್ ಆಯಿತು. ಬಾಯ್.